ಸರ್ಕಾರಿ ಕೆಲಸ ಅಂದರೆ ಆರಾಮ್ ಕೆಲಸ ಅನ್ನುವಂಥ ಮನಸ್ಥಿತಿ ಬಹಳಷ್ಟು ಜನರಲ್ಲಿ ಇರುವಂಥದ್ದು. ಆದರೆ ಇಲ್ಲೊಬ್ಬರು ತಹಶೀಲ್ದಾರ್ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಕೆಲಸದ ಬಗ್ಗೆ, ಒತ್ತಡದ ಬಗ್ಗೆ ತಹಶೀಲ್ದಾರ್ ಬೇಸರವನ್ನು ವ್ಯಕ್ತಪಡಿಸಿರುವಂಥದ್ದು. ತಹಶೀಲ್ದಾರ್ ಕೆಲಸಕ್ಕಿಂತ ಪಾನಿಪುರಿ ಮಾರಾಟ ಮಾಡೋದೇ ಬೆಸ್ಟ್. ಹೊಳೆ ನರಸೀಪುರ ತಹಶೀಲ್ದಾರ್ ಕೆ ಕೃಷ್ಣಮೂರ್ತಿ ಅವರು ಬೇಸರವನ್ನು ವ್ಯಕ್ತಪಡಿಸಿರುವಂಥ ಪರಿ ಇದು. ನನಗೆ ಸರ್ಕಾರಿ ನೌಕರಿನೇ ಬೇಡ ಎನ್ನುವಂತಾಗಿದೆ. ಪಾನಿಪುರಿ, ಗೋಬಿ ಮಂಚೂರಿ ಮಾರೋರೆ ಎಷ್ಟೋ ಚೆನ್ನಾಗಿರ್ತಾರೆ. ಹೆಂಡತಿ ಮಕ್ಕಳನ್ನ ಎಲ್ಲಿಗೂ ಕರ್ಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ. ನೋವನ್ನು ತೋಡ್ಕೊಂಡಿದ್ದಾರೆ. ನಮ್ಮ ಕುಟುಂಬವನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಕೆಲಸದ ವಿಚಾರದಲ್ಲಿ ನಮಗೆ ಚಿತ್ರ ಹಿಂಸೆ ಆಗ್ತಾ ಇದೆ. BP, ಶುಗರ್ ಬಂದಿದೆ, ಕಿಡ್ನಿ, ಲಿವರ್ ಹೋಗಿದೆ. ತಾಲೂಕು ಸರ್ಕಾರಿ ನೌಕರರ ಸಂಘದ ನೂತನ ಸದಸ್ಯರ ಪದಗ್ರಹಣ ಸಮಾರಂಭದಲ್ಲಿ ತಹಶೀಲ್ದಾರ್ ಮಾತನಾಡಿರುವಂತಹ ಮಾತುಗಳಿದು. ಹಾಗಿದ್ರೆ ಅವ್ರು ಏನೆಲ್ಲ ಹೇಳಿದ್ದಾರೆ ಕೇಳೋಣ. ಸರ್ಕಾರಿ ನೌಕರಿನೇ ಬೇಡ ಅಂತ ಹೋಗಿದೆ. ನನ್ನ ವೈಯಕ್ತಿಕ ಹೇಳೋದಾದ್ರೆ ಪಾನಿಪುರಿ ಎಲ್ಲ ಗೋಬಿ ಅಂಗಡಿ ಇಟ್ಕೊಂಡು ಜೀವನ ಮಾಡೋದು ನಮಗೆ ಎಷ್ಟು ಸುಖವಾಗಿ ಜೀವನ ಮಾಡ್ತಾರೆ. ನನ್ನ ವೈಯಕ್ತಿಕವಾಗಿ ನಿಮ್ಮ ಎಲ್ಲರನ್ನ ಹೇಳ್ತಾರೆ. ಅಷ್ಟೊಂದಿಗೆ ಪೀಸ್ ಆಫ್ ಮೈಂಡ್ ಇದೆ, ಅವನಿಗೆ ನೆಮ್ಮದಿ ಇದೆ. ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೀತ ನಾವು. ಹೆಂಡತಿ ಮಕ್ಕಳನ್ನ ಟೂರ್ ಹೋಗ್ಬೇಕಾ ಟೂರ್ ಕರ್ಕೊಂಡು ಹೋಗ್ತಾನೆ, ಎಲ್ಲಿ ಹೋಗಿ ಎಲ್ಲಿ ಕರ್ಕೊಂಡು ಹೋಗ್ತಾನೆ. ನಮಗೆ ದುರದೃಷ್ಟವಶ ನಮ್ಮ ದೇವಸ್ಥಾನ ಕರ್ಕೊಂಡೋಗಿ ಒಂದು ದರ್ಶನ ಮಾಡ್ಸಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂತ ಆಗೋಗಿದೆ. ಬರೀ ಒತ್ತಡ 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 ಒತ್ತಡ. ಪ್ರಗತಿಯನ್ನು ವೀಕ್ಷಣೆ ಮಾಡ್ತಾರೆ. ರಾಜ್ಯ ಮಟ್ಟದಲ್ಲಿ ನಾವು ಏನೋ ಎಲ್ಲ ವಿವಿಧ ಇಲಾಖೆಗಳು ಏನೋ ಪ್ರೋಗ್ರೆಸ್ ಮಾಡ್ತಾ ಇದ್ವಿ, ಪ್ರೋಗ್ರೆಸ್ ಅನ್ನ ವೀಕ್ಷಣೆ ಮಾಡ್ತಾರೆ. ಶೋಕಸ್ ನೋಟ್ಸ್ಗಳನ್ನ ಮಾಡ್ತಾರೆ, ಒತ್ತಡ ಇರ್ತಾರೆ, ಒಟ್ಟುಗಳು ಜಾರಿ ಮಾಡ್ತಾರೆ, ಇಲಾಖೆ ವಿಚಾರಣೆಗಳನ್ನ ಕಂಡಕ್ಟ್ ಮಾಡ್ತಾರೆ. ಕೇವಲ 14 ಮಿಲಿಯನ್ ಕಂಟೆಂಟ್ಗಳನ್ನ ಉಪಯೋಗಿಸಿಕೊಂಡು ನಾನು ಅವೈಜ್ಞಾನಿಕವಾಗಿ ನಮಗೆ ಕೊಡುವಂತ ಟಾರ್ಗೆಟ್ಗಳು, ಅವೈಜ್ಞಾನಿಕವಾಗಿ ನಮಗೆ ಟಾರ್ಗೆಟ್ ಕೊಡ್ತಾ ಇದ್ದಾರೆ. ಇವತ್ತು ಮೀಟಿಂಗ್ ಮಾಡಿದ್ರೆ ಮುಂದಿನ 4 ವಾರಕ್ಕೆ ಎಲ್ಲ ಮಾಡಿ ಮುಗಿಸ್ಬೇಕು. ಒಂದು ಕೆಲಸ ಕೊಡಲಿ, 2 ಕೆಲಸ ಕೊಡಲಿ, ನಮಗೆ ಕಾಲಾವಕಾಶ ಕೊಡಲಿ, ನಾವು ಮಾಡ್ತೀವಿ. ನಾವು ಎಲ್ಲ ಹೈರಾಣ ಹೋಗಿದ್ದಾರೆ. ಸರ್ಕಾರಿ ನೌಕರಿ ಅಂದರೆ BP, ಶುಗರ್, ಹಾರ್ಟ್, ಬೋರ್ಡ್, ಕಿಡ್ನಿ, ಲಿವರ್ ಇವರೆಲ್ಲ ಒಂದು ಹೋಗ್ತಿದ್ದಾರೆ. ಇನ್ನು ಶ್ರೀರಂಗಪಟ್ಟಣದಲ್ಲಿ ಹನುಮ ಸಂಕೀರ್ತನ ಯಾತ್ರೆಗೆ ಕಹಳೆಯನ್ನ ಊದುವ ಮೂಲಕ ಚಾಲನೆಯನ್ನ ಕೊಡಲಾಗಿದೆ. ಧಾರ್ಮಿಕ ಸಭೆಯಲ್ಲಿ ಲೋಹಿತ್ ರಾಜೆ ಅರಸ್ ಭಾಷಣವನ್ನ ಮಾಡಿದ್ದಾರೆ. ಜಿಹಾದಿಗಳಿಂದ ನಮ್ಮ ಹಿಂದೂ ರಾಜರ ಮೇಲೆ ಮೋಸದಿಂದ ಆಕ್ರಮಣವಾಗಿದೆ. ಜಿಹಾದಿ ಮೂಲಕ ನಮ್ಮ ಹಿಂದೂ ರಾಜರುಗಳನ್ನ ಮೋಸದಿಂದ ಹತ್ಯೆ ಮಾಡಿದ್ದಾರೆ. ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ಫೆಸ್ಟಿವಲ್ ಜಿಹಾದ್ ಮೂಲಕ ದಬ್ಬಾಳಿಕೆಯನ್ನ ಮಾಡಲಾಗ್ತಾ ಇದೆ ಅಂತ ಕೂಡ ಅವರು ಇದೇ ಸಂದರ್ಭದಲ್ಲಿ ಕಿಡಿಕಾರಿದ್ದಾರೆ. ಮೂಡಲಬಾಗಿಲು ಆಂಜನೇಯ ಮೂಲಸ್ಥಾನದಲ್ಲಿ ದೇಗುಲ ನಿರ್ಮಿಸುವ ತನಕ ನಾವು ಸುಮ್ಮನೆ ಇರಬಾರದು ಅಂತ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ.